ಎಲ್ಲರಿಗೂ ನಮಸ್ಕಾರ. ಬ್ರದರ್ಸ್ ಜಿಂಜರ್ ಟ್ರೇಡರ್ಸ್ನ ಈ ವಾರದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಶುಂಠಿ ಮಾರುಕಟ್ಟೆ ಒಳನೋಟಕ್ಕೆ ಸ್ವಾಗತ. ಕಳೆದ ವಾರದ ಮಾರಾಟದ ಚಟುವಟಿಕೆ, ರೈತರು ಮತ್ತು ವ್ಯಾಪಾರಿಗಳಿಂದ ಬಂದಿರುವ ಇನ್ಪುಟ್, ಕಸ್ಟಮ್ ಸಂಬಂಧಿತ ವ್ಯಾಪಾರ ಮಾಹಿತಿ ಮತ್ತು ಅಂತಾರಾಷ್ಟ್ರೀಯ ಮೂಲ ವರದಿಗಳಿಂದ ಆಧರಿಸಿ ಈ ನವೀಕರಣ ಸಿದ್ಧಪಡಿಸಲಾಗಿದೆ. ರಾಷ್ಟ್ರೀಯ ಮಾರುಕಟ್ಟೆಯ ಉತ್ಪಾದನೆ ಮತ್ತು ಕೊಯ್ಲು ಸ್ಥಿತಿ. ಉತ್ಪಾದಿಸುವ ಪ್ರದೇಶಗಳಲ್ಲಿ ರೈತರು ಮತ್ತು ವ್ಯಾಪಾರಿಗಳಿಂದ ಪಡೆದ ಇನ್ಪುಟ್ಗಳ ಆಧಾರದ ಮೇಲೆ ಭಾರತದ ಒಟ್ಟು ಶುಂಠಿ ಬೆಲೆಯು ಸುಮಾರು 35% ಹಾರ್ವೆಸ್ಟ್ಗೊಂಡಿದ್ದು, ಮಿಕ್ಕ 65% ಬೆಳೆಯು ಹೊಲದಲ್ಲೇ ಉಳಿದಿದೆ. ಕಳೆದ ವಾರದ ಅವಲೋಕನೆಗಳ ಪ್ರಕಾರ ಮಿಕ್ಕಿರುವ ಬೆಳೆಯು ದೇಶೀಯ ಮಾರುಕಟ್ಟೆಯ ಪೂರೈಕೆಯನ್ನು ಬೆಂಬಲಿಸುತ್ತದೆ. ಇನ್ನು ದೇಶೀಯ ಪೂರೈಕೆ ರಚನೆಯನ್ನು ನೋಡಿದಾಗ ಭಾರತದ ಶುಂಠಿ ಪೂರೈಕೆಯ ಸುಮಾರು 60% ಕರ್ನಾಟಕದಿಂದ, 20% ಮಹಾರಾಷ್ಟ್ರದಿಂದ ಮತ್ತು 10% ಸ್ಥಳೀಯ ಉತ್ಪಾದಕ ಪ್ರದೇಶಗಳಾದ ಕೋರಾಪುಟ್, ಶಿಲಾಂಗ್, ಸಿಲಿಗುರಿ, ಮಧ್ಯಪ್ರದೇಶ ಮತ್ತು ಕೇರಳದಿಂದ ಬರುತ್ತದೆ. ಕಳೆದ ವಾರದ ಅವಲೋಕನೆಗಳ ಪ್ರಕಾರ ಕರ್ನಾಟಕ, ಮಹಾರಾಷ್ಟ್ರ, ಶಿಲಾಂಗ್ ಮತ್ತು ಸಿಲಿಗುರಿಯಲ್ಲಿ ಸ್ಟಾಕ್ ಲಭ್ಯತೆ ಸ್ಥಿರವಾಗಿದೆ. ಕರ್ನಾಟಕದಲ್ಲಿ ರೈತರು ಲಭ್ಯವಿರುವ ಸ್ಟಾಕ್ ಅನ್ನು ಹೆಚ್ಚಾಗಿ ಹೊಂದಿದ್ದು, ಮಹಾರಾಷ್ಟ್ರ ಹಾಗೂ ಬೇರೆ ರಾಜ್ಯದಲ್ಲಿ ಹಾರ್ವೆಸ್ಟ್ ಚಟುವಟಿಕೆ ಮತ್ತು ನಿಯಮಿತ ಮಾರುಕಟ್ಟೆ ಆಗಮನ ಮುಂದುವರೆದಿದೆ. ಹಲವು ಮಾರುಕಟ್ಟೆಗಳಲ್ಲಿ ವ್ಯಾಪಾರವು ನಷ್ಟಕ್ಕೆ ಕಾರಣವಾಗಿದ್ದರೂ ಕೆಲವು ದಿನಗಳಲ್ಲಿ ವ್ಯಾಪಾರವು ಸಮತೋಲನಗೊಂಡಿತು. ರೈತರ ದೃಷ್ಟಿಕೋನದಿಂದ ಹಾರ್ವೆಸ್ಟ್ ಫಲಿತಾಂಶಗಳು ಮಿಶ್ರವಾಗಿದ್ದವು. ಕೆಲವರಿಗೆ ಅಲ್ಪ ಲಾಭವನ್ನು ಗಳಿಸಲು ಸಾಧ್ಯವಾಯಿತು, ಆದರೆ ಅನೇಕ ರೈತರು ಮುಖ್ಯವಾಗಿ ಸೀಮಿತ ಹೆಚ್ಚುವರಿಯೊಂದಿಗೆ ತಮ್ಮ ಹೂಡಿಕೆ ವೆಚ್ಚವನ್ನು ಮರುಪಡೆಯುವಲ್ಲಿ ಯಶಸ್ವಿಯಾದರು. ಒಟ್ಟಾರೆ ಭಾವನೆಯು ಜಾಗರೂಕವಾಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪೂರೈಕೆ ವಾಸ್ತವ. ಅಂತಾರಾಷ್ಟ್ರೀಯ ಮೂಲದ ಮಿಶ್ರಣ. ಬಾಂಗ್ಲಾದೇಶ ಮತ್ತು ಯುಎಇ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ನೋಡಿದರೆ ಇತ್ತೀಚಿನ ವ್ಯಾಪಾರ ಮಾದರಿಗಳು ಸಮತೋಲಿತ ಬಹುಮೂಲ ಪೂರೈಕೆಯನ್ನು ಸೂಚಿಸುತ್ತದೆ. ವ್ಯಾಪಾರ ಮತ್ತು ಕಸ್ಟಮ್ ಸಂಬಂಧಿತ ಒಳ ಅರಿವಿನ ಆಧಾರದ ಮೇಲೆ ಅಂದಾಜು ಮೂಲದ ಪಾಲು ಭಾರತದಿಂದ 30%, ಚೀನಾದಿಂದ 30%, ವಿಯೆಟ್ನಾಂನಿಂದ 20% ಮತ್ತು ಥೈಲ್ಯಾಂಡ್ನಿಂದ 20%. ಖರೀದಿದಾರರು ಬೆಲೆ, ಸ್ಥಿರತೆ ಮತ್ತು ತಕ್ಷಣದ ಲಭ್ಯತೆ ಆಧಾರದ ಮೇಲೆ ಮೂಲಗಳನ್ನು ಹೋಲಿಸುವುದನ್ನು ಮುಂದುವರಿಸುತ್ತಿದ್ದಾರೆ. ಜಾಗತಿಕ ಸ್ಟಾಕ್ ಸ್ಥಾನವು ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಗಳಿಂದ ಪಡೆದ ವರದಿಗಳ ಪ್ರಕಾರ ಚೀನಾ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂನಲ್ಲಿ ಶುಂಠಿ ದಾಸ್ತಾನುಗಳ ಪ್ರಸ್ತುತ ಸಾಕಷ್ಟು ಮಟ್ಟದಲ್ಲಿದ್ದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಒಟ್ಟಾರೆ ಲಭ್ಯತೆ ಕೊಡುಗೆ ನೀಡುತ್ತಿವೆ. ಭಾರತೀಯ ರಫ್ತು ಉಪಸ್ಥಿತಿ ಸಂದರ್ಭ ಪರಿಶೀಲನೆ. ಕಸ್ಟಮ್ ಸಂಬಂಧಿತ ವ್ಯಾಪಾರ ಅವಲೋಕನೆಗಳ ಆಧಾರದ ಮೇಲೆ ಭಾರತೀಯ ತಾಜಾ ಶುಂಠಿ ರಫ್ತುಗಳು ಪ್ರಾಥಮಿಕವಾಗಿ ಬಾಂಗ್ಲಾದೇಶ ಮತ್ತು ಯುಎಇ ಕೇಂದ್ರೀಕೃತವಾಗಿದೆ. ಈ ತಾಣಗಳ ಹೊರಗೆ ಇತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಸೀಮಿತ ಪ್ರಮಾಣದ ಭಾರತೀಯ ತಾಜಾ ಶುಂಠಿಯನ್ನು ಗಮನಿಸಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆದ್ಯತೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಶುಂಠಿ ಮಾರುಕಟ್ಟೆಗಳು ಹೆಚ್ಚಾಗಿ ವಿದೇಶಿ ಮೂಲದ ಸರಬರಾಜುಗಳಿಂದ ಪ್ರಾಬಲ್ಯ ಹೊಂದಿವೆ, ವಿಶೇಷವಾಗಿ ಚೀನಾ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂನಿಂದ. ಹೋಲಿಸಿದರೆ ಹಲವಾರು ವಿದೇಶಿ ಮಾರುಕಟ್ಟೆಗಳಲ್ಲಿ ಭಾರತೀಯ ಶುಂಠಿಗೆ ತುಲನಾತ್ಮಕವಾಗಿ ಕಡಿಮೆ ಆದ್ಯತೆ ಇದೆ. ಒಟ್ಟಾರೆಯಾಗಿ ಕಳೆದ ವಾರದ ದತ್ತಾಂಶವು ಭಾರತದಲ್ಲಿ ದೇಶೀಯ ಪೂರೈಕೆ ಸ್ಥಿರವಾಗಿದೆ ಎಂದು ಸೂಚಿಸುತ್ತಿದೆ. ಇದನ್ನು ಮುಖ್ಯವಾಗಿ ಕರ್ನಾಟಕವು ಬೆಂಬಲಿಸುತ್ತಿದೆ, ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಸಹ ಬಹುಮೂಲಗಳ ಮೂಲಕ ಉತ್ತಮವಾಗಿ ಪೂರೈಕೆಯಾಗುತ್ತಿದೆ. ಪ್ರದೇಶಗಳಾದ್ಯಂತ ಮಾರುಕಟ್ಟೆ ನಡವಳಿಕೆಯು ಆಕ್ರಮಣಕಾರಿ ಬೇಡಿಕೆಗಿಂತ ಪೂರೈಕೆ ಚಾಲಿತ ಸ್ಥಿರತೆ ಮತ್ತು ಎಚ್ಚರಿಕೆಯ ಅಗತ್ಯ ಆಧಾರಿತ ಖರೀದಿಯನ್ನು ಪ್ರತಿಬಿಂಬಿಸುತ್ತಿದೆ. ಪ್ರಮುಖ ಡಿಸ್ಕ್ಲೇಮರ್: ಈ ಮಾರುಕಟ್ಟೆ ಒಳನೋಟವು ಇಂದಿನ ಮತ್ತು ಪ್ರಸ್ತುತ ಅವಲೋಕನೆಗಳನ್ನು ಆಧರಿಸಿದೆ ಮತ್ತು ಭವಿಷ್ಯದ ಬೆಲೆ ಮುನ್ಸೂಚನೆಯನ್ನು ಪ್ರತಿನಿಧಿಸುವುದಿಲ್ಲ. ರೈತರು, ವ್ಯಾಪಾರಿಗಳು ಮತ್ತು ಖರೀದಿದಾರರು ತಮ್ಮದೇ ಆದ ಸ್ವತಂತ್ರ ಮೌಲ್ಯಮಾಪನದ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ. ನಾವು ಪ್ರತಿ ಭಾನುವಾರ ಚಂದಾದಾರರಿಗೆ ಪ್ರತ್ಯೇಕವಾಗಿ ವಿವರವಾದ ವಾರದ ಮಾರುಕಟ್ಟೆ ಒಳನೋಟದೊಂದಿಗೆ ದೈನಂದಿನ ಮುಕ್ತ ಮಾರುಕಟ್ಟೆ ನವೀಕರಣಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುವುದನ್ನು ಮುಂದುವರೆಸುತ್ತೇವೆ. ನಿಮ್ಮ ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕೆ ಧನ್ಯವಾದಗಳು.